ನಮ್ಮ ನೆಚ್ಚಿನ ಪ್ರೀತಿಯ ಕೋದಂಡರಾಮಯ್ಯ ಸರ್ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಈ ದಿವಸ ಚದನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರೆ. ನನಗೆ ಒಂದು ವಿಷಯ ನೆನಪಾಗ್ತಾ ಇದೆ. ಏನಪ್ಪ ಅಂತಂದರೆ, ನಮ್ಮ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರಿನಿಂದ ಹೋಗುವಾಗ ಅವಾಗ ಅವ್ರ ಶಿಷ್ಯರೆಲ್ಲ ಸೇರಿ ಅದ್ಭುತವಾದ ಒಂದು ಸಮಾರಂಭ ಏರ್ಪಡಿಸಿ ಸಾರೋಟ್ನಲ್ಲಿ ಅವರನ್ನು ಬೀಳ್ಕೊಟ್ರಂತೆ. ಅದು ಒಂದು ನೆನಪು ಬರ್ತಾ ಇದೆ. ನನ್ನ 27 ವರ್ಷ ಸರ್ವಿಸ್ನಲ್ಲಿ ಈ ಥರ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಾನು ಯಾವ ಶಿಕ್ಷಕರು ಕೂಡ ನಿವೃತ್ತಿ ಆಗಿರ್ಬೋದು ಅಥವಾ ಬೇರೆ ಶಾಲೆಗೆ ವರ್ಗಾವಣೆ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಮಾಡಿ ಈ ರೀತಿ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸಮಾರಂಭ ಮಾಡಿರ್ತಕ್ಕಂಥ ನನ್ನ 27 ವರ್ಷ ಸರ್ವಿಸಲ್ಲಿ ನೋಡಲೇ ಇಲ್ಲ. ಹಾಗಾಗಿ ನನಗೇನು ಅನಿಸ್ತಾ ಇದ್ದಪ್ಪ ಅಂದರೆ, ಕೇವಲ ಇಲ್ಲಿ 4 ವರ್ಷ ಕೆಲಸ ಮಾಡಿದ್ದಾರೆ ನಮ್ಮ ಕೋದಂಡರಾಮಯ್ಯ ಸರ್. ಆದರೂ ಕೂಡ ಎಷ್ಟು ಜನರ ಪ್ರೀತಿ ಗಳಿಸಿದ್ದಾರೆ ಅನ್ನೋದು ಇಲ್ಲಿ ಸಾಕ್ಷಿ ಆಗ್ತದೆ. ಈಗ ಹಣವನ್ನು ಸಂಪಾದನೆ ಮಾಡೋದು ತುಂಬ ಸುಲಭ ಇದೆ, ಆದರೆ ಜನರ ಪ್ರೀತಿಯನ್ನು ಗಳಿಸೋದು ತುಂಬ ಕಷ್ಟ ಇದೆ. ಇವನ್ನೆಲ್ಲ ನೋಡ್ತಾ ಇದ್ದಾರೆ ನಾನು ನಿಜವಾಗ್ಲೂ ಇವರು ಎಷ್ಟೊಂದು ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹಾಗಾಗಿ ಈ ದಿವಸ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ನಿಮ್ಮ ಚದನಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಮೆಂಬರ್ ಆಗಿರ್ತಕ್ಕಂತಹ ಲಕ್ಷ್ಮಮ್ಮನವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಮಣಿಯಮ್ಮ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗರಾಜ್ ಸರ್ ಅವರು ಆಗಮಿಸಿದ್ದಾರೆ. ತುಂಬಾ ಈ ಶಾಲೆಯ ಬಗ್ಗೆ ಕಾಳಜಿ ಇದೆ, ಅವರ ಮಾತಿನಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈಗ ಪ್ರಸ್ತುತ SDMC ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶಾಲೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇರತಕ್ಕಂತಹ ಈ ಊರಿನ ಹಿರಿಯರಾಗಿರ್ತಕ್ಕಂತಹ S ರವಿಕುಮಾರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಊರಿನ ಹಿರಿಯರಾಗಿರ್ತಕ್ಕಂತಹ ಚಂದ್ರಪ್ಪ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಮತ್ತೋರ್ವ ಊರಿನ ಹಿರಿಯರಾಗಿರ್ತಕ್ಕಂತಹ ರವಿಕುಮಾರ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಮತ್ತೋರ್ವರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಮಂಜುನಾಥ್ ಸರ್ ಅವ್ರಿಗೆ ಮಂಜುನಾಥ್ ಸರ್ ಅವರು ಮತ್ತೆ ಈ ಕಾರ್ಯಕ್ರಮದಲ್ಲಿ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಜಯಪ್ರಕಾಶ್ ಸರ್ ಚೇತನ್ ಶಾಲೆಯ ಮುಖ್ಯೋಪಾಧ್ಯಾಯರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಹ ವಿಜಯಪುರ ಶಾಲೆಯ ಶಿಕ್ಷಕರಾದಂತಹ ರಾಮಮೂರ್ತಿ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಹೊಸದಾಗಿ ಮತ್ತೋರ್ವ ಶಿಕ್ಷಕರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ. ಅವರ ಹೆಸರು ನಾರಾಯಣ ಸ್ವಾಮಿ ಅಂತ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನಮ್ಮ ಕೋದಂಡರಾಮಯ್ಯ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಊರಿನ ಹಿರಿಯರಾಗಿರ್ತಕ್ಕಂತಹ ಶಂಕರಣ್ಣನವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ SDMC ಮೆಂಬರ್ ಆಗಿರ್ತಕ್ಕಂತಹ ನಾರಾಯಣ ಸ್ವಾಮಿರವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮಾಜಿ ಸದಸ್ಯರು ಕೃಷ್ಣಪ್ಪ ಅವರು, ಏನ್ ಹೆಸರು? ಕೃಷ್ಣಪ್ಪ ಮತ್ತೆ ಸುಬ್ಬಣ್ಣ ಹಿರಿಯರು, ಮಾಜಿ ಪಂಚಾಯತ್ ಮಾಜಿ SDMC ಸದಸ್ಯರಾಗಿರ್ತಕ್ಕಂಥ ಕೃಷ್ಣಪ್ಪಣ್ಣನವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಸಾಕಷ್ಟು ಜನ ಬಂದಿದ್ದಾರೆ. SDMC ಮೆಂಬರ್ಸ್ ಬಂದಿದ್ದಾರೆ. SDMC ಮೆಂಬರ್ಸ್ ಇದ್ದಾರೆ, ಸಾಕಷ್ಟು ಊರಿನ ಗ್ರಾಮಸ್ಥರಿದ್ದಾರೆ. ಮತ್ತೆ ನಮ್ಮ ಕೋದಂಡರಾಮಯ್ಯ ಸರ್ ಅವರ ಶಿಷ್ಯ ಬಳಗ ಜಾಸ್ತಿ ಜನ ಬಂದಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಸಕಾಲದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ
ಪ್ರಭಾವತಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇದರ ಉಸ್ತುವಾರಿಯನ್ನು ಸಹ ಅವರೇ ವಹಿಸಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಅವರು ಮತ್ತೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ವಿಶಾಲಾಕ್ಷಿ ಮೇಡಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ಕೋದಂಡರಾಮಯ್ಯ ಸರ್ ಅವರ ಶ್ರೀಮತಿಯವರಾಗಿರ್ತಕ್ಕಂತಹ ಭಾರತಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಮತ್ತೆ ಅವ್ರ ಸಿಸ್ಟರ್ ಇಲ್ಲಿ ಅವರು ಅಲ್ಲಿದ್ದಾರೆ. ಮತ್ತೆ ನಮ್ಮ ಕೋದಂಡರಾಮಯ್ಯ ಸರ್ ಅವರ ತಂಗಿಯಾಗಿರ್ತಕ್ಕಂತಹ ಲಕ್ಷ್ಮೀ ಮೇಡಮ್ ಅವರು ಸಹ ಆಸೀನರಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಈಗ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬೇಡ ಇಲ್ಲಿ ಬಿಡಿ, ಮಾತಾಡಿ. ಈ ಶಾಲೆಯ CS ನಾಗರಾಜ್ ಸರ್ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸೋಣ. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮ ಹೊಸ ಶಿಕ್ಷಕರಿಗೆ ಎಸ್ ಚದುನಹಳ್ಳಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಗೆ ಆತ್ಮೀಯವಾಗಿ ಸ್ವಾಗತವನ್ನು. ಕಿತ್ತೂರು ಚೆನ್ನಮ್ಮ ಬಂದಿದೆ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ತಟ್ಟಿ ಮಗುವಿಗೆ. ಏನ್ ವಾಯ್ಸು, ಏನ್ ಕತೆ, ನಟಿ ಆಗ್ತಾಳೆ ಮುಂದಕ್ಕೆ. ಮುಂದಿನ ಶೃಂಗೇರಿ ಅಂದ್ರೆ ಈ ಊರಿಗೆ ವಿಶೇಷತೆ ಇದೆ. ಶೃಂಗೇರಿಯಲ್ಲಿ ಹೇಗೆ ಶಾರದಾ ದೇವಿ ಆಸೀನರಾಗಿರುವುದು, ಅದೇ ರೀತಿ ಎಸ್ ಚದುವನಹಳ್ಳಿಯಲ್ಲೂ ಸಹ ಸರಸ್ವತಿ ಆಸೀನರಾಗಿದ್ದಾರೆ. ಅಂದ್ರೆ ಬಹು ಹಿಂದಿನ ಕಾಲದಿಂದ ವಂಶ ಪಾರಂಪರ್ಯ ಅಂತಂದ್ರೆ ಇಡೀ ಈ ಒಂದು ಸರೌಂಡಿಂಗ್ ಆಟಗಳಿರಬಹುದು. ನಮ್ಮೂರು ಒಂಥರ ಹಿಂದಿನ ಕಾಲದಿಂದಲೂ ಬಹಳ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಈ ಸುತ್ತಮುತ್ತ ಊರುಗಳಲ್ಲಿ ಮತ್ತೊಬ್ಬ ಫ್ರೆಂಡ್ ಇದ್ದ ನನಗೆ, ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್, ಗಾಂಧಿಪುರ್ ನಾಗರಾಜ್. ನೆನ್ಸ್ಕೋಬೇಕು ಈ ಟೈಮಲ್ಲಿ. ಸಮಯ ಸಂದರ್ಭಗಳು ಕಾಲಾನುಕಾಲವಾಗಿ ಬದಲಾಗ್ತಾ ಇರ್ತವೆ. ಸೊ ಇದೊಂದು ಕಾರ್ಯಕ್ರಮ. ದಯವಿಟ್ಟು ಮಕ್ಕಳೆಲ್ಲ ಸ್ವಲ್ಪ ಸೈಡ್ ಬಿಟ್ಟು ಆ ಕಡೆ ಕೂತಿರೋರು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡೋದಕ್ಕೆ. ಪಕ್ಕ ಸೈಡ್ ಬನ್ನಿ. ಚಪ್ಪಾಳೆ ತಟ್ಟಬೇಕಲ್ವಾ, ಏನ್ ನಡೀತಿದೆ ಬಿಟ್ಟು ಜಾಗ ಬಿಡ್ಬೇಕಲ್ಲ ಹಿಂದೆ. ಸನ್ಮಾನ ಅಡಿಗೆಯವರಿಗೆ ದೀರ್ಘ ಸುಮಂಗಲಿ ಭವ. ಅಡಿಗೆಯವರಿಗೆ ಸನ್ಮಾನ. ಹಾಗೂ ವಿಶಾಲಾಕ್ಷಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಸನ್ಮಾನ. ರಾಮಮೂರ್ತಿ ಸರ್ ಕಡೆ ಅಂತ ಯಾರನ್ನು ಹಿಡಿದ್ರೆ ಏನೋ ಗೊತ್ತಿಲ್ಲ,
ಅವ್ರು 2 ಸ್ಕೂಲ್ ತಗೊಂಬಂದು ಇಲ್ಲಿ ಹಾಕಿದ್ರು. ಅದು ಯಾವುದೇ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ, ಚಿಕ್ಕದಾಗಿ ಫಂಕ್ಷನ್ ಮಾಡ್ಬೇಕಂದ್ರೆ ಕೂಡ ಸ್ವಲ್ಪ ದೊಡ್ಡದಾಗಿ ಗ್ರಾಂಡ್ ಆಗಿ ಮಾಡೋರು ಅವ್ರ ಫಂಕ್ಷನ್. ನಾವು 1 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರು 2 ರೂಪಾಯಿ ಅಷ್ಟು ಖರ್ಚು ಮಾಡಿದ್ರು. ಅದೇನೋ ಅವ್ರ ಮನೇಲಿ ಮಾಡಿದಾರಲ್ಲ ನಂಗೆ ಗೊತ್ತಿಲ್ಲ. ಅದೇ ಸ್ಕೂಲ್ಗೆ ಮಾತ್ರ ನಮ್ಮೂರು, ನಮ್ಮ ಮಕ್ಕಳು, ನಮ್ಮ ಹುಡುಗರು ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ರು, ವಿದ್ಯಾವಂತರಾಗಿ ಮಾಡಿದಾರೆ. ಆದ್ರೆ ಪ್ರತಿಯೊಂದು ಮಗುಗೂ ಅಷ್ಟೇ ಚೆನ್ನಾಗಿ ಪಾಠ ಕಲಿಸಿದ್ರು. ಒಂದು ಏನೋ ಹೇಳ್ಬೇಕಂದ್ರೆ ಮಾತಾಡ್ತಾ ಇದ್ದಾರೆ ಅವರು, ಅಷ್ಟೇ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅವರು, ಅಷ್ಟು ಚೆನ್ನಾಗಿ ಅವ್ರು ಕಲಿಸಿದಾರೆ. ಆದ್ರೆ ಇವಾಗ ಅವರು ಈ ಸ್ಕೂಲ್ ಬಿಟ್ಟು ಹೋಗ್ತಾ ಇರೋದಕ್ಕೋಸ್ಕರ ನಮ್ಕೊಂತ ಬೇಜಾರಾಯ್ತು. ಅದಕ್ಕೆ ನಾನು ಸರ್ ನಿಮ್ಮ ತರ ಇರಂಗಿದ್ರೆ ಮಾಸ್ಟರ್ ಮಾತ್ರ ಇಲ್ಲಿಗೆ ಬರ್ಲಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ಗೆ ಅವರೇ ಇದ್ಕೊಂಡು ಇಲ್ಲ ಒಳ್ಳೆಯವ್ರು ಬರ್ತಾರೆ, ಚೆನ್ನಾಗಿದಾರ, ಪರವಾಗಿಲ್ಲ, ನಾವ್ ಯಾವ ತರ ನಡ್ಕೊಂಡ್ರೆ ಅದೇ ತರ ನಡ್ಕೊಂತಾರ ಅವ್ರು ಅಂದ್ಬಿಟ್ಟು ಕೋದಂಡರಾಮಯ್ಯವ್ರು ಹೇಳಿದ್ರು. ನಮ್ಗಂತೂ ಇಷ್ಟ ಬರಲ್ಲ ಸರ್, ಇಷ್ಟು ದಿವಸಕ್ಕೆ 4 ವರ್ಷ ಆಯ್ತು ನೀವು ಬಂದು, ಅವತ್ತಿನಿಂದನೂ ನೀವು ಯಾವ ತರ ಬಳಸ್ಕೊಂಡಿದ್ರಿ. ಒಂದು ಫಂಕ್ಷನ್ ಮಾಡಬೇಕಂದ್ರೆ ಎಲ್ರಿಗೂ ಹೇಳ್ತಾ ಇದ್ರಿ, ದೊಡ್ಡದಾಗಿ ಫಂಕ್ಷನ್ ಇಟ್ಕೊಂತ ಇದ್ರಿ. ಆದ್ರೆ ಇವಾಗ ನೋಡಿದ್ರೆ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ನಮ್ಗೆ ಇಷ್ಟ ಇದ್ರೆ ಅಲ್ಲಿವರೆಗೂ ಹೋಗ್ತಿರಿಲ್ಲ, ಹೋಗಲ್ಲ ಅಂದಿದ್ಗೆ ಅನೇಕ ನಾಗರಾಜ್ ಮಾಸ್ಟರ್ನ ತಂದಿಟ್ಟಿದ್ದಾರೆ. ನಾಗರಾಜ್ ಮಾಸ್ಟ್ರು ಅವ್ರು ಕೋಲಾರದಲ್ಲಿ ಇದ್ದಿದ್ದು ನಮ್ಗೆ ಫೋನ್ ಮಾಡಿದ್ರು, ಏನು ಈ ತರ ನಾವು ಬರ್ತಾ ಇದ್ದೀರಿ ಅಂದ್ಬಿಟ್ಟು ಮಂಜುಳಾ ಮೇಡಮ್ ಕಡೆನಿಗೆ ಫೋನ್ ಮಾಡಿದ್ರು. ಮೇಡಮ್ ನಮ್ಗೆ ಚೆನ್ನಾಗಿರೋ ಮಾಸ್ಟರ್ ಬೇಕು, ಚೆನ್ನಾಗಿ ಓದ್ಕೊಡ್ಬೇಕು, ವಿದ್ಯಾವಂತರಾಗಿ ಮಾಡ್ಬೇಕು ಮಕ್ಕಳನ್ನ ಅಂದಿದ್ಗೆ ನಾಗರಾಜ್ ಮಾಸ್ಟರ್ನ ಇಲ್ಲಿಗೆ ತಕೊಂಬಂದು ಹಾಕಿದ್ವು. ಮತ್ತೆ ಅವ್ರ ಜೊತೆಯಲ್ಲಿ ನಾರಾಯಣಸ್ವಾಮಿ ಮಾಸ್ಟರ್ನವರು ಬಂದಿದ್ದಾರೆ. ಇಷ್ಟವರೆಗೂ ನಡ್ಕೊಂಡು ಹೋಗಿದೆ ಏನು ಕೋದಂಡರಾಮಯ್ಯನವ್ರು ಮಾಡಿರೋದು. ಇನ್ನು ಮುಂಚೆ ಕೂಡ ಇದೇ ತರ ನಡಿಬೇಕಂದ್ಬಿಟ್ಟು ನಾನು ಎಲ್ಲರೂ ತಾವು SDM ಸರ್ ಹತ್ರ ಮತ್ತೆ ನಮ್ಮ 2 ಗ್ರಾಮಸ್ಥರ ಹತ್ರ ನಾವು ಹೇಳ್ಕೊಂತ ಇದ್ದೀನಿ, ನಾವು ಮುಂದೆ ಇರ್ತೀರಿ, ಅವರು ನಡ್ಕೊಂಡು ಹೋದ್ರೆ ಸಾಕು, ನಾವು ಯಾವ ತರ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಇಷ್ಟೇ ನಾವು 4 ಮಾತು ಹೇಳಿದ್ಗೆ. ಶಿಕ್ಷಕರಿಗೆ ನನ್ನ ಮುಖ್ಯ ಸ್ವಾಗತ. ಈ ಶಾಲೆ ಮೊದಲು ಈ ರೀತಿ ಇರಲಿಲ್ಲ, ತುಂಬ ಹಳೇದಾಗಿತ್ತು. ಮಕ್ಕಳು ಕೂತ್ಕೊಳ್ಬೇಕಾದ್ರೆ ಓದ್ಕೊಳ್ಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ರು. ಒಂದು ಕಡೆ ಮಳೆ ಬಂದರೆ ಶಾಲೆ ತುಂಬ ನೀರು ತುಂಬಿಕೊಳ್ತಾ ಇತ್ತು. ನೀರು ತುಂಬಿಕೊಂಡು ಮಕ್ಕಳು ಓದೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಕರಾದಂತಹ ಕೋದಂಡರಾಮಯ್ಯ ಸರ್ ಅವರು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಅವ್ರಿಗೆ ಅನಿಸ್ಬಿಟ್ಟಿರ್ತದೆ ಮೋಸ್ಟ್ಲಿ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತೀನೋ ಇಲ್ಲೋ ಅಂತ ಅವ್ರಿಗೆ ಅನಿಸಿರುತ್ತೆ. ಯಾಕಂದರೆ ಅಂಥ ಪರಿಸ್ಥಿತಿಯಲ್ಲಿ ಈ ಶಾಲೆ ಇತ್ತು. ಯಾಕಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅಟ್ಲೀಸ್ಟ್ ಮಕ್ಕಳು ಕೂತ್ಕೊಂಡ್ರೆ ಅವ್ರು ಸರಿಯಾದಂತಹ ಶಿಕ್ಷಣ ವ್ಯವಸ್ಥೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಇರ್ತಾ ಇರಲಿಲ್ಲ ಅವ್ರಿಗೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಕೋದಂಡರಾಮಯ್ಯ ಸರ್ ಅವರು ಇಲ್ಲಿಗೆ ಆಗಮಿಸ್ತಾರೆ. ಆದರೆ ಈ ಊರಿನ 2 ಊರಿನ ಸದಸ್ಯರು ಅವ್ರು ಕೊಟ್ಟಂಥ ಸಹಕಾರ ಆಗಿರ್ಬೋದು, ಇಲ್ಲ ಅವರಿಂದ ನಾವು ಪಡ್ಕೊಳ್ತಕ್ಕಂಥ ಸಹಕಾರ ಆಗಿರ್ಬೋದು, ಅದರಿಂದ ಇಡೀ ಹಳೆ ಶಾಲೆಯನ್ನು ಎಲ್ಲ ಉರುಳಿಸ್ಬಿಟ್ಟು ಹೊಸ ಶಾಲೆಯ ಅವರು ಮುಖಾಂತರ ನಿರ್ಮಾಣ ಮಾಡ್ತಾರೆ. ಅದರಿಂದ ಶಾಲೆಯ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ಈಗ. ಯಾಕಂದ್ರೆ ನಮ್ಮ ಕೋದಂಡರಾಮಯ್ಯ ಸರ್ ಅವರು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಈ ಶಾಲೆಗೋಸ್ಕರ. ಅವರು ಇದೇ ರೀತಿ ಎಲ್ಲೇ ಹೋಗ್ಲಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋಗ್ಲಿ, ನಮ್ಮ ಇನ್ನು ಮುಂದೆ ಹೋಗಿರ್ತಕ್ಕಂಥ ಪ್ರತಿಯೊಂದು ಶಾಲೆ ಆಗಲಿ, ಒಂದು CRPF ಒಂದು ಅದರಲ್ಲಿ ಹೋಗ್ತಾ ಇದ್ದಾರೆ. ಪ್ರತಿ ಶಾಲೆಗೆ ಅದೇ ರೀತಿ ಅವರು ಕೊಡುಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ರಾಮಯ್ಯ ಸಾರಲ್ಲಿ ವಿನಂತಿ. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದರೆ, ಈ ಶಾಲೆಯಲ್ಲಿ ಮಕ್ಕಳು ಇದಕ್ಕೆ ಮುಂಚೆ ಇರ್ತಕ್ಕಂಥ ಮೊದಲು ಸಾಧಪ್ಪ ಸರ್ ಅಂತಿದ್ರು. ಅವ್ರು ಹೋದ್ಮೇಲೆ ಬಂದಂಥ ಶಿಕ್ಷಕರು ಈ ಶಾಲೆ ಬಗ್ಗೆ ಸರಿಯಾಗಿ ಗಮನ ಕೊಡಲಿಲ್ಲ. ನಾವು ನೋಡಿರ್ತಕ್ಕಂಥದ್ದು ಅದು ಈ ಊರಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸರಿಯಾಗಿ ಗಮನ ಕೊಡಲಿಲ್ಲ. ಮಕ್ಕಳು ಓದಬೇಕಾಗ್ಲಿ, ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೇಕಂತ ಯಾರೇ ಆಗಲಿ ಇರ್ತಕ್ಕಂಥ ಇದ್ರ ಮೊದಲಿದ್ದಕ್ಕಂಥ ಶಿಕ್ಷಕರು ಅವ್ರ ಬಗ್ಗೆ ಮಕ್ಕಳ ಬಗ್ಗೆ ಗಮನನೇ ಕೊಡ್ತಾ ಇರಲಿಲ್ಲ. ಆದರೆ ನಮ್ಮ ಸಾರ್ ಬಂದ ಮೇಲೆ ಈ ಮಕ್ಕಳು ಓದೋದ್ರಲ್ಲಾಗಿರ್ಬೋದು, ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಒಂದು ಮಕ್ಕಳು ನಾವು ನೋಡಿರ್ತಕ್ಕಂಥ ಮಕ್ಕಳಲ್ಲಿ ಇದ್ರ ಮೊದಲು ಇರ್ತಕ್ಕಂಥ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಇವಾಗಿರ್ತಕ್ಕಂಥ ಮಕ್ಕಳ ಶಿಕ್ಷಣ ತುಂಬಾ ವ್ಯತ್ಯಾಸ ಇದೆ. ಅಂತ ಮಕ್ಕಳಲ್ಲಿ ಅಭಿವೃದ್ಧಿ ಶಿಕ್ಷಣ ಓದ್ಬೇಕು ಅನ್ನೋ ಇದು ತಂದಂತಹ ಮುಖ್ಯ ಶಿಕ್ಷಕರು ನಮ್ಮ ಕೋದಂಡರಾಮಯ್ಯ ಸರ್. ಅದೇ ರೀತಿ ಈಗ ಬಂದಿರತಕ್ಕಂಥ ನಾಗರಾಜ್ ಸರ್ ಆಗಿರ್ಬೋದು, ನಾರಾಯಣಸ್ವಾಮಿ ಸರ್ ಆಗಿರ್ಬೋದು, ಇದೇ ರೀತಿ ಮುಂದುವರಿಸ್ಕೊಂಡು ತಮ್ಮ ಶಿಕ್ಷಕ ಅನ್ನೋ ಪದದ ಅರ್ಥನ ಒಂದು ಸಮಾಜಕ್ಕೆ ನೀಡಬೇಕು. ಒಂದು ಶಾಲೆ ಅಂತ ಒಂದು ದೇವಾಲಯ ಇದ್ದಂಗೆ, ಈ ದೇವಾಲಯದಿಂದ ಬರ್ತಕ್ಕಂಥ ಶಿಕ್ಷಕರು ಅಲ್ಲಿಗೆ ಬರ್ತಕ್ಕಂಥ ಮಕ್ಕಳು ಯಾವುದೇ ಕುಲ ಮತ ಭೇದ ಇಲ್ಲದೆ ಮಕ್ಕಳು ಸೇರ್ತಾರೆ. ಆ ಮಕ್ಕಳ ಅಭಿವೃದ್ಧಿ ಒಂದು ಶಿಕ್ಷಕರ ಕರ್ತವ್ಯವಾಗಿರ್ತದೆ. ಹೌದಲ್ಲ ಸರ್? ನಾನು ಹೇಳ್ತಾರ ಸುಳ್ಳ ನಿಜ ಗೊತ್ತಿಲ್ಲ, ಬಟ್ ಒಂದು ಶಿಕ್ಷಕ, ಒಂದು ಶಾಲೆ ಆಗಿರ್ಬೋದು, ಒಂದು ಸಮಾಜ ಆಗಿರ್ಬೋದು,
ಒಂದು ಉನ್ನತ ಸಮಾಜ ನಿರ್ಮಾಣ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಅದೇ ಶಿಕ್ಷಕರಿಂದ ಒಂದು ಸಮಾಜನ ಹಾಳು ಮಾಡ್ಬೇಕಂದ್ರೆ ಶಿಕ್ಷಕರಿಂದನೇ ಕಾರಣ ಆಗುತ್ತೆ. ಒಂದು ಶಾಲೆಯಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಓದ್ಬೇಕಂದ್ರೆ ಶಿಕ್ಷಕರು ಕರೆಕ್ಟ್ ಆಗಿರ್ಬೇಕು. ಆ ಶಿಕ್ಷಕ ಯಾವತ್ತು ಸರಿಯಾಗಿರಲ್ವೋ ಅಲ್ಲಿರ್ತಕ್ಕಂಥ ಮಕ್ಕಳು ಯಾರು ಆಗ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತಹ ಉನ್ನತ ಪದವಿ ಅಂತಾನೆ ಹೇಳ್ಬೋದು ಏನು ಶಿಕ್ಷಕ ಅನ್ನೋ ಒಂದು ಪದಕ್ಕೆ. ಅದೇ ರೀತಿ ಅದಕ್ಕೆ ಸಂಪೂರ್ಣ ಅರ್ಥ ನನಗೆ ಗೊತ್ತಿರತಕ್ಕಂಥದ್ದು ನಮ್ಮ ಕೋದಂಡರಾಮಯ್ಯ ಸರ್ ಅವರಿಂದ ನಾನು ನೋಡಿದ್ದೀವಿ. ಅದೇ ರೀತಿ ಇನ್ನು ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬ ಮೇಡಮ್ ಆಗಿರ್ಬೋದು, ಸಾರ್ಗಳಾಗಿರ್ಬೋದು, ಇನ್ನು ಮುಂದೆ ಅದೇ ರೀತಿ ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತಾ ಮುಂದೆ ಹೋಗ್ಬೇಕಂತ ನಮ್ಮ ಕೋರಿಕೆ. ಅವರು ಮುಂದೆ ನಾವಿದೀವಿ ಸರ್, ನಾವು ಮಾಡ್ತೀವಿ, ನಮ್ಮ ಹಿಂದೆ ನೀವಿರಿ ಅಂದ್ರೆ ಎರಡು ಊರಿನವರು ಏನು ಈ ಎಸ್ಚದಮ್ನಳ್ಳಿ ಆಗಿರ್ಬೋದು ಮತ್ತೆ ಕೊಂಡೇನಹಳ್ಳಿ 2 ವಿಲೇಜ್ ಅವರು ಅವರಿಂದೇ ನಾವು ಯಾವತ್ತೂ ಇರ್ತೀವಿ. ಈ ಗ್ರಾಮಸ್ಥರಿಂದ ಯಾವತ್ತು ಅವ್ರಿಗೆ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕರ್ತವ್ಯ ನಿಮ್ಮ ಶಿಕ್ಷಕರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಅದು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅವಕಾಶಗಳು ಬಂದರೆ ನನ್ನ ದಯವಿಟ್ಟು ಕ್ಷಮಿಸಬೇಕು. ಇದಕ್ಕೆ ಮುಂಚೆ ನಮ್ಮ ರವಿ ಸರ್ ಅವರು, ನಮ್ಮ ಚಂದ್ರ ಸರ್ ಅವರು ಸ್ಕೂಲ್ ಬಗ್ಗೆ ಹೇಳಿದ್ದಾರೆ. ಇನ್ನು ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀನಿ. ಈ ಎಸ್ಟರ್ನಹಳ್ಳಿ ಶಾಲೆಯ SDMC ಕಮಿಟಿಯ ಸದಸ್ಯರೇ ಹಾಗೂ ಸದಸ್ಯನಿಯರೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಆಚರಣೆಯಾಗಿರ್ತಕ್ಕಂಥ ಉಪಾಧ್ಯಾಯರೇ, HM ಸರ್ ಅವರೇ, ಈಗ ಬರ್ತಕ್ಕಂಥ ಹೊಸ ಮಾಸ್ಟರ್ಗಳೇ, ಇನ್ನು ಇಲ್ಲಿ ಎರಡು ಗ್ರಾಮದ ಹಿರಿಯರಿಗೆ ನಾನು ಇಲ್ಲಿ ಇರುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದನ್ನ ಅವರಿಗೆ ಭೇಟಿ ನೀಡಿ ಹೇಳಿದೆ. ಮುಂದಿನ ಕಾರ್ಯಕ್ರಮಗಳು ನೀವು ವಿಷಯಗಳನ್ನು ನನಗೆ ಮುಟ್ಟಿಸಿದ್ರು. ಆದರೂ ಸಹ ನಾನು ಅವರಿಗೆ ಏನು ಸಲಹೆ ಕೊಡಬೇಕು ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಎಸ್ಟೇನಹಳ್ಳಿಯಲ್ಲಿ ಶಾಲೆ ನಮ್ಮ ತಾಲೂಕಲ್ಲಿ 364 ಹಳ್ಳಿಗಳಿದೆ, 30 ಪಂಚಾಯಿತಿಗಳಿದೆ. 30 ಪಂಚಾಯಿತಿಗಳಲ್ಲಿ 364 ಹಳ್ಳಿಗಳಲ್ಲಿ ಈ ಶಾಲೆ ಹಿಂದೆ ಉಳಿದು ಹೋಗಿತ್ತು. ಇದೇ ಕೋದಂಡರಾಮಯ್ಯ ಸರ್ ಅವರು CRP ಆಗಿ ಭೇಟಿ ನೀಡ್ತಾ ಇದ್ದು ಇಲ್ಲಿ ಪರಿಸ್ಥಿತಿ ಏನಿದೆ, ಹೆಂಗಿದೆ, ಹೇಗೆ ನಡೀತಾ ಇದೆ, ಇಲ್ಲಿ ಸ್ಕೂಲ್ ಏನಾಗಿದೆ, ಸೋರ್ತಾ ಇದೆ ಅಂತೇಳಿ ಬೇತ್ಮಂಗ್ಳಿಂದ ಒಬ್ಬ ಸಾರ್ ಬರ್ತಾ ಇದ್ರು. ಅವ್ರ ಹೆಸರೇನು ನನ್ನ ಆಚಾರ್ಯ ಅವರು ಮುನ್ರತ್ನಾಚಾರ್ಯ ಅಂತ. ಇಲ್ಲಿ ಬ್ರಾಹ್ಮಣರ ಮನೆ ಹತ್ರ ಒಂದು ಗಿಡ ಇತ್ತು, ಗಿಡದ ಕೆಳಗೆ ಪಾಠ ಮಾಡ್ತಾ ಇದ್ರು. ಮತ್ತೆ ನಾನು 2000 ಇಸ್ವಿನಲ್ಲಿ ಸದಸ್ಯನಾಗಿದ್ದೆ. ಈ ಕಾಂಪೌಂಡ್ನಲ್ಲಿ ನಾನು ಕೆಳಗಡೆ ಚಪ್ಪಡಿಗಳನ್ನ ಹಾಯಿಸಿದ್ದೆ, ಅದ್ರ ಮೇಲೆ ಕೂತ್ಕೊಂಡು ಈ ಮರಗಳ ನೆರಳದಲ್ಲಿ ಪಾಠ ಮಾಡ್ತಾ ಇದ್ರು. ಶಾಲೆ ಒಳಗೆ ಹೋಗೋದಕ್ಕೆ ಭಯ ಪಟ್ಟು ನಾನು ಕೂಡ ಶಾಲೆ ಒಳಗೆ ಹೋಗೋದಕ್ಕೆ ಭಯ ಆಗ್ತಾ ಇತ್ತು. ಎಲ್ಲಿ ಉರುಳಿ ಬೀಳುತ್ತೋ, ಎಲ್ಲಿ ನಾವು ಸಾಯ್ತೀವೋ ಅನ್ನುವಂತ ಭಯ ಇತ್ತು. ಆದರೆ ನಮ್ಮ ಕೋದಂಡರಾಮಯ್ಯ ಸರ್ ಅವರು CRP ಬಂದು ವಿಸಿಟ್ ಮಾಡಿ ಇದು ನಮ್ಮ ತಾಲೂಕಲ್ಲಿ ಹಿಂದೆ ಉಳಿದು ಹೋಗಿದೆ, ಇದನ್ನು ನಾನು ಉಪಾಧ್ಯಾಯರಾಗಿ ಹೋಗಬೇಕು, ಈ ಶಾಲೆಗೆ ಹೋಗಿ ಇದನ್ನು ನಾನು ಇಂಪ್ರೂವ್ ಮಾಡಬೇಕು, ಮಾಡಿ ಮುಂದೆ ತರಬೇಕು ಅನ್ನೋ ಒಂದು ಆಟದಿಂದ ಅವರು CRP ಬಿಟ್ಟು ನಮ್ಮ ಹಳ್ಳಿಗೆ ಬಂದರು. ಅವರು ಏನು ಈ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿದ್ರು. ಅವ್ರು ಯಾರು ಕೈ ಜೋಡಿಸೋದಕ್ಕೆ ಸಿದ್ಧರಾಗಿಲ್ಲ. ಆದರೂ ಸಹ ಇಲ್ಲಿ SDMC ಕಮಿಟಿ ಮಾಡಬೇಕಾಗಿತ್ತು, ಕಮಿಟಿಯನ್ನು ಮಾಡಿದ್ರು. ಎಸ್ಟರ್ನಹಳ್ಳಿ ಗ್ರಾಮಸ್ಥರು ಮತ್ತು ಎಸ್ಟರ್ನಹಳ್ಳಿ ಗ್ರಾಮಸ್ಥರು SDMC ಸದಸ್ಯರು ಏನು ಮಾಡಿದ್ರು ಅಂದರೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ನನಗೆ ಬೇಡ, ದಯವಿಟ್ಟು ನೀವು ಯಾರಿಗಾದ್ರೂ ಮಾಡ್ಕೊಳ್ಳಿ,
ಯಾರಿಗಾದ್ರೂ ಕೊಟ್ಕೊಳ್ಳಿ, ನನಗೆ ಬೇಕಾಗಿಲ್ಲ ಅಂತ ಹೇಳಿದೆ. ಆದರೂ ಸಹ ಯಾರೂ ಕೇಳಲಿಲ್ಲ. ಒಂದು ದಿವಸ ನಾನು ಮಾಸ್ಟರ್ಗಳ ಮುಂದೆ ಕಣ್ಣೀರು ಹಾಕ್ಕೊಂಡೆ, ಬೇಡ ಸರ್, ನನಗೆ ಆರೋಗ್ಯ ಸರಿ ಇಲ್ಲ, ಆಫೀಸ್ಗಳಲ್ಲಿ ಎಲ್ಲಿ ಓಡಾಡೋದಕ್ಕೆ ನನ್ನ ಕೈಯಲ್ಲಾಗಲ್ಲ, ನಾನು ನಿಮಗೆ ಮುಂಚೆ ನಾನು ಸ್ಕೂಲ್ಗೆ ಏನು ಮಾಡಬೇಕು ಅಂತದ ಸುಬ್ರಾಯಪ್ಪನವ್ರು ಇದ್ದಾಗ ಏನು ಬೇಕೋ ಮಾಡ್ತಾ ಇದ್ದೆ. ಒಂದು ಪೆನ್ ಆಗ್ಬೋದು, ಬುಕ್ಸ್ ಆಗ್ಬೋದು. ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಈಗ ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ಹೇಳಿದಾಗ ನಮ್ಮ ಕೋದಂಡರಾಮ್ ಸರ್ ಏನು ಹೇಳಿದ್ರು ಅಂದರೆ, ಅಣ್ಣ ನೀನು ದಯವಿಟ್ಟು ಎಲ್ಲದಕ್ಕೂ ನಾನು ಇರ್ತೀನಿ, ಹೋರಾಟ ಮಾಡ್ತೀನಿ, ನೀವು ಸೈನ್ ಹಾಕೋ ಮಾತ್ರಕ್ಕೆ ನೀವು ಇರಿ ಅಂತ ಹೇಳಿದರು. 1 ತಿಂಗಳ ಕಾಲ ನಾನು ರೆಸಲ್ಯೂಷನ್ಗೆ ಸೈನ್ ಹಾಕಿದನಲ್ಲ, ಆ 1 ತಿಂಗಳು ಕಳೆದ ಮೇಲೆ ನಾನು ರೆಸಲ್ಯೂಷನ್ಗೆ ಸೈನ್ ಹಾಕಿದ ಮೇಲೆ ಅವರು BO ಹಿಡ್ಕೊಂಡು 2 ಬಿಲ್ಡಿಂಗ್ ಬೇಕು ಅಂತ ಹೇಳಿಬಿಟ್ಟು ಫೋರ್ಸ್ ಮಾಡಿದಾಗ, ಈಗ ಒಂದು ಬಿಲ್ಡಿಂಗ್ ಹಾಕ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ಬಿಲ್ಡಿಂಗನ್ನು ನಿಮಗೆ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟರು. ಭರವಸೆ ಕೊಟ್ಟರ ಮಾತ್ರಕ್ಕೆ ಅವರು ಇಲ್ಲೇ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಿದ್ರೆ ನಮ್ಮ ಹಳ್ಳಿಗೆ ಸ್ಕೂಲ್ ಬರ್ತಾ ಇರಲಿಲ್ಲ. ಫಾಲೋಅಪ್ ಮಾಡಿದ್ರು. ಅದನ್ನು ಫಾಲೋಅಪ್ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದಿದೆ ಗೊತ್ತಾ? SDMC ಕಮಿಟಿದು. ಬೇರೆ ಹೆಸರುಗಳು ಬರೆಸೋದಲ್ಲ, ಕಮಿಟಿ ಸದಸ್ಯರಾಗೋದಲ್ಲ, ಅಧ್ಯಕ್ಷರಾಗೋದಲ್ಲ, ಉಪಾಧ್ಯಕ್ಷರಾಗೋದಲ್ಲ. ಆಫೀಸ್ಗಳ ಹೋರಾಟ ಮಾಡಬೇಕು, ಇಂಜಿನಿಯರ್ಗಳ ಹತ್ರ ಸಂಪರ್ಕ ಇಟ್ಕೋಬೇಕು, ವ್ಯವಹಾರ ನಡೆಸಬೇಕು. ಆದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಮಾಸ್ಟ್ರೇ ಕೋಲಾರಿಗೆ ಫಾಲೋಅಪ್ ಮಾಡಿ ಅಪ್ರೂವಲ್ ಮಾಡಿಸ್ಕೊಂಡು ಬಂದು ಆ ಬಿಲ್ಡಿಂಗನ್ನು ಪಾಯ ಹಾಕಿದ್ರು. ಪಾಯದಲ್ಲಿ ಅವರು ವ್ಯತ್ಯಾಸ ಮಾಡಿದ್ರು. ಇಂಜಿನಿಯರು PWD ಇಂಜಿನಿಯರು ನಾಗರಾಜ್ ಅಂತಿದ್ರು. ನಾನೇ ಫೋನ್ ಮಾಡಿ ಪಾಯದಲ್ಲಿ ಸ್ಟಾಪ್ ಮಾಡಿಸಾಕ್ದೆ, ನಿಲ್ಸಾಕ್ಬಿಟ್ಟೆ. ಆದರೆ ಯಾರಿಗೂ ಗೊತ್ತಿಲ್ಲ, 2 ಹಳ್ಳಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. AW ಇಂಜಿನಿಯರ್ಗೆ ನಂಗೆ ಸಂಪರ್ಕ ಇತ್ತು. ಇಂಜಿನಿಯರ್ಗಳಿಗೆ AW ಅವರಿಗೆ ಎಲ್ಲನೂ ಆಫೀಸ್ಗಳಲ್ಲಿ ಎಲ್ಲಿ ಬೇಕು, ಇವಾಗ ಬೇಕಾಗಿದ್ರೆ ಎಲ್ಲಿ ಬೇಕಾದ್ರೂ ಹೋಗೋದಕ್ಕೆ ನಾನು ಸಿದ್ಧವಾಗಿರ್ತೀನಿ. ಅದೇ ರೀತಿಯಾಗಿ ಒಂದು ಶಾಲೆ ಆಯಿತು. ಇನ್ನೊಂದು ಶಾಲೆ ಇವಾಗ ಇನ್ನೇನು ಇದೇ ತಿಂಗಳಲ್ಲಿ ಇಲ್ಲ ಬರೋ ತಿಂಗಳಲ್ಲಿ ಅದು ಓಪನ್ ಆಗುತ್ತೆ. ಅಡಿಗೆ ಮನೆ ಇಲ್ಲ, ಶಂಕರನ ಮನೆಯಲ್ಲಿ ಅಡಿಗೆ ಮಾಡ್ಕೊಳ್ತಾ ಇದ್ರು. ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ. ನಮ್ಮ ಸದಸ್ಯರು ಅಂದರೆ ಮುನಿಯಮ್ಮ, ಎಲ್ಲ ಮಯಮ್ಮನ ಮುನಿಯಮ್ಮ ಅವ್ರನ್ನ ನಮ್ಮ ಕೋದಂಡರಾಮ ಸರ್ ಅವರು, PDO ಸಾರು ಭಾರಿ ಒಳ್ಳೆಯವರು ಇದ್ರು ಪಂಚಾಯತಿಯಲ್ಲಿ. ಅವ್ರನ್ನ ಭೇಟಿ ನೀಡಿ, ಸರ್ ನಮ್ಮ ಸ್ಕೂಲ್ ಈ ಪರಿಸ್ಥಿತಿ ಇದೆ, ಹೆಣ್ಮಕ್ಳಿದ್ದಾರೆ, ಟಾಯ್ಲೆಟ್ ಇಲ್ಲ, ಇನ್ನೊಂದಿಲ್ಲ ಅಂದಾಗ ಟಾಯ್ಲೆಟ್ ಮತ್ತು ಅಡುಗೆ ಮನೆ ಕಾಂಪೌಂಡ್ 3 ಲಿಸ್ಟ್ ಮಾಡಿ ಅಪ್ರೂವಲ್ ಕಳಿಸಿದ್ರು. ನಾನು ಪಂಚಾಯತಿಗೆ ಭೇಟಿ ನೀಡಿದಾಗ ಅದೇ PDO ಸಾರು ಅವ್ರ ಅಪ್ರೂವಲ್ ಕಳಿಸಿರ್ತಕ್ಕಂಥ ಒಂದು ಕಾಪಿಯನ್ನು ನನ್ನ ಕೈ ಕೊಟ್ಟರು. ತಂದು ನೋಡಿದ್ರೆ ಅಪ್ರೂವಲ್ ಕಳಿಸಿದ್ದಾರೆ, ಅಪ್ರೂವಲ್ ಆಗಿದೆ. ಅದೇ ಮೆಂಬರು ಮಗನಾದ ಕೃಷ್ಣಪ್ಪನವ್ರನ್ನ ಇಟ್ಕೊಂಡು ಅಡುಗೆ ಮನೆ ಸಿದ್ಧವಾಗಿ ಮಾಡಿಕೊಟ್ಟಿದ್ದಾರೆ, ಟಾಯ್ಲೆಟು ಹಾಕಿ ಮಾಡಿಕೊಟ್ಟಿದ್ದಾರೆ. ಮೊಟ್ಟ ಮೊದಲನೆಯಾಗಿ ಹೇಳ್ಬೇಕಾಗಿತ್ತು, ಅದನ್ನು ಬಿಟ್ಟಿದ್ದೀನಿ. ಇಲ್ಲಿ ಜಾಗ ಇಲ್ಲ. ಇಲ್ಲಿ ಯಾವುದೇ ಸ್ಕೂಲ್ ಮಾಡಬೇಕಾದ್ರೆ ಜಾಗ ಇಲ್ಲ. ಪಕ್ಕದಲ್ಲಿ ಗೌಂಡವ್ರದ್ದು ಇರೋದು, ಗೌಡ್ರದ್ದು. ಅದೇ ರಾಮಚಂದ್ರಪ್ಪನವ್ರನ್ನ ಕರೆಸಿ ಅದೇ ಮೆಂಬರ್ ಮಗನಾದ ಕೃಷ್ಣಪ್ಪನವ್ರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಅಶೋಕ್ ಗೌಡ ಅವರನ್ನು ನಾವು ಎಲ್ಲ ಸೇರಿ ಸ್ವಲ್ಪ ಜಾಗ ಬೇಕು ಅಂತೇಳಿ ಕೇಳಿದ್ವಿ. ಆ ರಾಮಚಂದ್ರಪ್ಪನ ಬಾಮಯ್ಯನ ಮೊಬೈಲ್ ತಗೊಂಡು ಈ ಸ್ಕೂಲ್ ಕೂಡ ನಮಗೆ ಬರುತ್ತೆ ಅಂತ ಹೇಳಿದ್ನು. ಆವಾಗ ನನಗೆ ಸಿಟ್ಟು ಬಂದು ಹೇಳಿದೆ, ಏಯ್ ಅವ್ರು ಕೊಡಕ್ಕೆ ಸಿದ್ಧವಾಗಿದ್ದಾರೆ, ನೀನು ಯಾರು ಇಲ್ಲಿ ಗಂಟೆ ಅಲ್ಲಾಡ್ಸೋಕೆ ಬಂದಿದ್ಯಾ, ಮುಚ್ಕೊಂಡು ಹೋಗ್ ಅಂತ ಹೇಳಿದೆ. ರಾಮಚಂದ್ರಪ್ಪನವ್ರು ಬಂದು ನನ್ನ ಹೆಟ್ಟೆ ಹಿಡ್ಕೊಂಡು ಏನು ಬೇಕಾ, ಎಲ್ಲಿಗೆ ಬೇಕು ಹಾಕ್ಕೊಳ್ಳೋ ಅಂದ. ನಾನು ಹೇಳಲ್ಲ, ನಿನಗೆ ಎಲ್ಲಿಗೆ ತೋರಿಸ್ತಾ ಇದ್ರೆ ಅಲ್ಲಿಗೆ ತೋರಿಸು, ನಾವು ಅಲ್ಲಿಗೆ ಬಿಲ್ಡಿಂಗ್ ಕಟ್ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ತೋರಿಸಿದ ಜಾಗಕ್ಕೆ ನಾವು ಕಲ್ಲುಗಳು ಹಾಕ್ಕೊಂಡು ಟಾಯ್ಲೆಟನ್ನು ಇದನ್ನು
ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ, ಕೆಲವೇ ಮಾತುಗಳಲ್ಲಿ ಮುಗಿಸ್ತೀನಿ. ಎಷ್ಟಿದ್ದಾರೆ ಸರ್ ಮಕ್ಳು? ಎಷ್ಟಿದ್ದಾರೆ? 33 ಮಕ್ಕಳಿದ್ರೆ 33 ಮಕ್ಕಳು ಮಾತ್ರ ರೇಷನ್ ಕೊಡ್ತಾರೆ. ಅದೇ 33 ಮಕ್ಕಳಿಗೆ ಮೊಟ್ಟೆ ಕೊಡ್ತಾರೆ, ಕೋಳಿ ಮೊಟ್ಟೆ. ಎಕ್ಸಸ್ ಆಗಿ 5 ಜನ 10 ಜನ ಬರ್ಬೋದು. ಇವ್ರಿಗೆ ಕೊಡೋದ, ಅವ್ರಿಗೆ ಬಿಡೋದ? ಅವಾಗ ಏನ್ ಮಾಡ್ಬೇಕು? ಸರಾಸರಿಯಾಗಿ ಅಷ್ಟು ಮಕ್ಕಳಿಗೂ ಕೋಳಿ ಮೊಟ್ಟೆಗಳನ್ನ ಕೊಟ್ಟಿರ್ತಕ್ಕಂಥವ್ರು, ಊಟ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಕೋದಂಡರಾಮ್ ಸಾರ್ ಅವರು, ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು. ಸುಮ್ನೆ ಇರ. ಅವ್ರ ಜೊತೆಗೆ ಬಾಲನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಬಲ್ಲ, ಅವ್ರು ನನ್ನ ಕ್ಲಾಸ್ಮೇಟು, ಅವರು ಬಂದಿದ್ದಾರೆ. ಮತ್ತೆ ಪ್ರಭಾವತಿ ಮೇಡಮ್ 2.5 ವರ್ಷ, ವಿಶಾಲಾಕ್ಷಿ ಮೇಡಮ್ನವರು 2.5 ವರ್ಷ ಕಾಲ ಕೋದಂಡರಾಮಯ್ಯ ಸರ್ ಕೈ ಕೆಳಗೆ ಅಸಿಸ್ಟೆಂಟ್ ಮಾಸ್ಟರ್ಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ಅವ್ರಿಗೆ ಚೆನ್ನಾಗಿ ನೆನಪಿದೆ, ಚೆನ್ನಾಗಿ ಗೊತ್ತಿದೆ. ನಾನು ಹೇಳಿದೆ, ಸರ್ ಪ್ರಭಾವತಿ ಮೇಡಮ್ ಅನ್ನೋರಿಗೆ HM ಪೋಸ್ಟ್ ಅವ್ರಿಗೆ ಕೊಡಿ, ಚಾರ್ಜ್ ಅವ್ರಿಗೆ ಕೊಡಿ ಅಂತ ಹೇಳಿದೆ. ನಾನು ಹೇಳಿದಾಗ ನಾವಿದ್ದೀವಿ, ನೀನು ಭಯ ಪಡಬೇಡ, ಚಾರ್ಜ್ ತಗೋ ಅಂದ್ವಿ. ನಮ್ಮ ಸಾರ್ ಹೇಳಿದ್ರ, ಕೋಲಾರಿಂದ ಒಬ್ಬ ನಾಗರಾಜ್ ಸರ್ ಬರ್ತಾ ಇದ್ದಾರೆ, ಅವ್ರು ಯಾರಕ್ಕೂ ಎದುರ್ಕೊಳ್ಳೋರಲ್ಲ, ಯಾವುದಕ್ಕೂ ಇದು ಮಾಡೋರಲ್ಲ ಅಂತ ಹೇಳಿದ್ರು. ಹೇಳ್ಬಿಟ್ಟು ಇವತ್ತು HM ಪೋಸ್ಟನ್ನು ಅವರಿಗೆ ಆಯ್ಕೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಈ ಮೊಟ್ಟೆಗಳಾಗ್ಬೋದು, ಇದಾಗ್ಬೋದು, ಎಲ್ಲಿಂದ ಬರುತ್ತೆ? ಅವರು ಜೋಬಿಂದ ತಂದಾಗ್ತಾ ಇದ್ರು. ಇದನ್ನ ಮುಂದೆ ಬರೋರು ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು 2 ಗ್ರಾಮಸ್ಥರ ಮುಂದೆ ನಾನು ಭರವಸೆಯನ್ನ ಹೇಳ್ತಾ ಇದ್ದೀನಿ. ಇದಕ್ಕೆ ಮಾತ್ರ ಸಿದ್ಧವಾಗಿರ್ಬೇಕು. ಇದು ನನ್ನ ತುಂಬದೇನು ಮಾತಾಡಕ್ಕಾಗಲ್ಲ, ಮಾತಾಡೋದು ಇಲ್ಲ. ಇದು ಒಂದು ರಥ ಮಾಡಿದ್ರು ಎಷ್ಟೆಲ್ಮಿ ಗ್ರಾಮದಲ್ಲಿ. ಆ ರಥಕ್ಕೆ ಚಕ್ರಗಳು ಮುರಿದೋಗಿದ್ದವು. ಚಕ್ರಗಳು ಮುರಿದೋಗಿದ್ರೆ ಕೋದಂಡರಾಮಯ್ಯ ಸರ್ ಅವರು ಬಂದು ಚಕ್ರಗಳನ್ನ ರೆಡಿ ಮಾಡಿ ಒಂದು ರಥವನ್ನ ತಯಾರಿಸಿ ಒಂದು ಹಳ್ಳದಲ್ಲಿ ಬಿದ್ದಿರ್ತಕ್ಕಂಥ ರಥವನ್ನ ಗಡ್ಡೆಗೆ ಎಳ್ಕೊಂಡ್ಬಂದಿದ್ದಾರೆ. ಅವ್ರು ಈಗ ಅವ್ರ ಕಾರಣ ಏನಾಗಿದ್ದಾರೆ ಅಂದ್ರೆ CRP ಹೋಗ್ತಾ ಇದ್ದಾರೆ. ಇಲ್ಲದೆ ಹೋಗಿದ್ರೆ ಅವ್ರನ್ನ ಒಂದೇ ಸೆಕೆಂಡ್ ಇಲ್ಲಿಂದ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಅದೇ ಮುಂಚೆ ಯಾರಿಗೂ ಗೊತ್ತಿಲ್ಲ. ಸರಿ, ನಾನು ಹೇಳಿದ್ರೆ ರಥವನ್ನ ಅವರು ಗಡ್ಡೆ ಕಳ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ಮುಂದೆ ಬರೋರು ಕೂಡ ಅದನ್ನು ಆದಷ್ಟು ನೀವು ಮುಂದಕ್ಕೆ ಎಳಿಬೇಕೇ ಹೊರತು ಹಿಂದಕ್ಕೆ ಬಿಡಬಾರದು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಿದ್ಧರಾಗಿರ್ಬೇಕು. ಇಲ್ಲದೆ ಹೋದ್ರೆ ನಾನು ಎಲ್ಲಿಗೆ ಹೋಗೋಕನು ರೆಡಿ. ನೀನು BO ಅಲ್ಲ, ನೀನು ಆದರೆ ಅಲ್ಲ. ಅವರು ನಾಗರಾಜ್ ಸರ್ ಅವರು ವಿಚಾರ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಇಲ್ಲ, ಅವರು ಆ ರೀತಿ ಮಾಡೋರಲ್ಲ. ಕೆಲವರು ಇದ್ದಾರೆ, ಇವ್ರು ಇದೆಲ್ಲ ಹೆಂಗ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಕೆಲವು ಸ್ಕೂಲ್ಗಳಲ್ಲಿ ಅಕ್ಕಿ ಉಳಿತದ, ಬೆಳೆ ಉಳಿತದ, ಎಣ್ಣೆ ಉಳಿತದ, ಎಲ್ಲಿ ತಗೊಂಡೋಗೋಣ, ಯಾವ ಮೂಲೆಯಲ್ಲಿ ಹೋಗೋಣ ಅಂತೇಳಿ ನೋಡ್ತಾ ಇರ್ತಾರೆ. ಆದ್ರೆ ನಮ್ಮ ಕೋದಂಡರಾಮಯ್ಯ ಸರ್ ಅವರು ಅವ್ರಿಗಂತ ಪರಿಸ್ಥಿತಿ ಇಲ್ಲ. ಕೈಯಿಂದ ಹಾಕಿ ಮಾಡಿ ಮಕ್ಕಳಿಗೆ ಕೇಳಿದಾಗ ಅವ್ರಿಗೆ ಏನು ಬೇಕು, ಚಿಕನ್ ಬೇಕಾ, ಹೋಳಿಗೆ ಬೇಕಾ, ಏನ್ ಬೇಕೋ ಮಾಡಿ ಹಾಕಿ ಅಂತಕ್ಕಂಥವರು ಕೋದಂಡ ಸರ್ ಅವರು. ಇದಕ್ಕೆ ತೆಲುಗಲ್ಲಿ ಒಂದು ಮಾತು ಹೇಳಿದ್ದಾರೆ, ಒಂದು ಹಾಡು ಹೇಳಿದ್ದಾರೆ.
ಏನು ಉಳಿತೆ ತಗೊಂಡೋಗೋಣ ಅನ್ನೋದ್ರಿಂದ చెప్పలే దంటనకపోయేరో జనలార వేరు చెప్పితే మీరినుకు పోతారు రంగ మనసుతో దొరలు ఉంటారు పేద తమ్ములు మింగుతుంటారు మేడ పక్కల మేడు కొంటారు మేడ పైన మేడు కడతారు ఉలిమి చూస్తారు తరిమి కొడతారు చెప్పులే దంటలకు పోయేరో అని తెలుగులో ఒక పద్యం చెప్పినారు అది అదే రీతి తాలూకులో మేస్టర్లు ఉండారో అందరూ ఉత్తములే లేదు దయపెట్టి ఇక్కడ కూకోండి ఎట్లా వాళ్ళు బేజారు చేసుకోవద్దండా ఏమి ఇట్లా తల తింటాడు అనుకోవద్దండా నేను మాట్లాడే దాంట్లో ఏమన్నా చిన్నాళ్ళు ఇప్పుడు ఒకటే క్లాస్ చిన్నవాళ్ళని ఎత్తుకోండి ఇంగ్లీష్ బుక్ ఎత్తుకోండా ఏం కావాలో వాళ్ళు చదువుతారో అదే ఇంగ్లీష్ మీడియం ఎత్తుకోపో చేర్పిస్తారు వాళ్ళు ఊరికైనా పాఠాలు చేస్తారు ₹1 తీసుకుని వెళ్ళేవాళ్ళు ఈ గవర్నమెంట్ స్కూల్లో డొనేషన్లు ఫీజులు అవంతా ఇస్తారు మన స్కూల్లో ధాన్యాలు ఉండారు బుక్లు ఇచ్చేవాళ్ళు ఉండారు పెన్నులు ఇచ్చేవాళ్ళు ఉండారు బట్టలు ఇచ్చేవాళ్ళు ఉండారు కావాల్సి ఉండేట్లా సౌకర్యం చేసేట్లా జనాంగం మీరు ఉండారు ఎవరు దిగులు పడేట్లా వ్యవస్థ లేదు ఇట్లా జాగాలో ఇచ్చిపెట్టేసి ఆడెత్తిపోయి ఇస్తారా ఏదో ఇంగ్లీష్ మీడియం చేర్పించండి అట్లా బిడ్డని తోడుకొచ్చి నిలబెట్టండా మా కోదండ ರಾಮಯ್ಯ ಸಾರ್ వచ్చినప్పుడు ನನಗೆ 6 ತಿಂಗಳ ತುಂಬಿಕೊಡ್ರಿ ಏನ್ ಮಾಡ್ತೀನಿ ಮಕ್ಕಳನ್ನ ಯಾವ ರೀತಿ ತರ್ತೀನಿ ಅಂತೇಳಿ ಅವರು ನಿಜ ರೂಪವನ್ನು ತೋರಿಸ್ಕೊಟ್ರು ಇವತ್ತು ನೀವೇನಾದ್ರೂ ಇಷ್ಟು ಜನ ನೀವು ವಿಸಿಟ್ ಮಾಡಿರಲ್ಲ ಯಾವಾಗೂ ನಾನು ಅವಾಗ ವಿಸಿಟ್ ಮಾಡ್ತಾ ಇದ್ದೆ ಮಾಸ್ಟರ್ ಕೇಳ್ತಾ ಇದ್ದೆ ಕರಿಯ ಮಗುನ ಅಂತ ಕೇಳ್ತಾ ಇದ್ದೆ ಕರೆದು ತಗೋ ಬುಕ್ ಅಂದ್ರೆ ಇಂಗ್ಲಿಷ್ ಓದ್ತಾ ಇದ್ರು ಯಾವ ಮಗುನ್ ಕರೆದ್ರೆ ಅವನಿಗೂ ಇಂಗ್ಲಿಷಲ್ಲಿ ಆನ್ಸರ್ ಕೊಡ್ತಾ ಇದ್ರು ತುಂಬಾ ಸಂತೋಷ ಆಯ್ತು ಇವತ್ತು ಅವರು ನಮ್ಮ ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಎರಡು ಗ್ರಾಮಸ್ಥರಿಗೂ ಮಕ್ಕಳಿಗಾಗ್ಬೋದು ಹಿರಿಯರಿಗಾಗ್ಬೋದು ಮಕ್ಕಳ ತಂದೆ ತಾಯಿಗಳಿಗಾಗ್ಬೋದು ನೋವಾಗ್ತಾ ಇದೆ ಇಲ್ಲಿ ಗೆಸ್ಟ್ ಟೀಚರ್ ಆಗಿ ನಮ್ಮ ವಿಶಾಲಾಕ್ಷಿ ಮೇಡಮ್ನವರು ಪಾಪ ಅವರು ಗೆಸ್ಟ್ ಟೀಚರ್ ಒಳ್ಳೆ ಹುಡುಗಿ ಮನೆಗೆ ಹೋಗೋದು ಬೇಡ ಸರ್ ಅಂದೆ ಮಾಸ್ಟ್ರು ತುಂಬಾ ಕರುಣೆಯಿಂದ ಕೆಚದನಹಳ್ಳಿಗೆ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಅಂದ್ರೆ ಅವರು ಚಾರ್ಜಲ್ಲಿ ಇನ್ನೊಬ್ರು ಇರ್ತಾರೆ ಆಯ್ನ ಹೋಗೋದಕ್ಕೆ ಇದು ಮಾಡಿದ್ಲು ನಡಿಯಮ್ಮ ಅಂತ ಹೇಳ್ಬಿಟ್ಟು ನಾವು ಜೊತೆಯಲ್ಲಿ ನಮ್ಮ ಸಂಪತ್ತು ನಾನು ಕರ್ಕೊಂಡು ಹೋಗಿ ಚೇರಲ್ಲಿ ಕುಳ್ಳಿಸಿ ನಾವು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಂಡು ಅಡುಗೆ ಮಾಡೋವ್ರಿಗೆ ಸಿಬ್ಬಂದಿಯವ್ರಿಗೆ ಅಲ್ಲಿ ನಮಗೂ ಹುಷಾರ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಂತ ಸಾರ್ ಅವರು ಅವ್ರ ಹೆಸರನ್ನ ಅದೇ ರೀತಿಯಾಗಿ ಈಗ ಮುಂದೆ ಬರೋರು ಕೂಡ ಅದೇ ರೀತಿಯಾಗಿ ಹೇಳ್ಕೊಂಡು ಹೋಗ್ಬೇಕು ಅಂತೇಳಿ ಅವರು ಬಾಲನಾರಾಯಣ ಸ್ವಾಮಿ ಅವರು ಪಾಪ ಪಕ್ಕದಲ್ಲಿ ಅವರು ವರ್ಗಾವಣೆಯಾಗಿ ಹೋಗ್ತಾ ಇದ್ದಾರೆ ನಮ್ಮ ಪ್ರಭಾವತಿ ಮೇಡಮ್ನವ್ರಿಗೂ ಕೋದಂಡ ರಾಮಯ್ಯ ಸಾರ್ ಕೈ ಕಡೆಗೆ ಅಸಿಸ್ಟೆಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾಳೆ ಮೇಡಮ್ನ ಅವ್ರಿಗೇನು ಹೇಳ್ಕೊಳ್ಳೋ ಕೆಲಸ ಇಲ್ಲ ಅನುಭವ ಇದೆ ಎಲ್ಲ ಇದೆ ದಯವಿಟ್ಟು ಇನ್ನು ಮುಂದೆ ಈ ಶಾಲೆಯನ್ನ ಇದೇ ರೀತಿಯಾಗಿ ನೀವು ಇಂಗ್ಲಿಷ್ ಮೀಡಿಯಂಗೆ ಅಲ್ಲಿ ಇಲ್ಲಿ ತಗೊಂಡೋಗಿ ಸೇರಿಸಿದ್ರೆ ಇಷ್ಟು ಕಷ್ಟಪಟ್ಟು ಶಾಲೆಯನ್ನ ಅವರು ಕೋದಂಡ ರಾಮಯ್ಯ ಸಾರ್ ಅವರು ಇಂಟ್ರೆಸ್ಟ್ ಆಗಿ ಮಾಡಿಸಿದ್ದಾರೆ ದಯವಿಟ್ಟು ಆ ಅವಕಾಶ ಮಾಡಬೇಡಿ ಇಲ್ಲೇ ಮಕ್ಕಳನ್ನು ಸೇರಿಸಿ ಶಾಲೆಯನ್ನು ಮುಂದುವರಿಸಿ ಬಾಗ್ಲಾಕೋ ಮಟ್ಟಕ್ಕೆ ತರಬೇಡಿ ಅಂತ ಹೇಳ್ಬಿಟ್ಟು ತಮ್ಮ 2 ಗ್ರಾಮಸ್ಥರನ್ನು ನಾನು ವಂದಿಸಿ SDMC ಅವರು ಮುಖ್ಯವಾಗಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮನೆಗೆ ಹೋಗಿ ಮಕ್ಕಳನ್ನ ಸೇರಿಸಿ ಒಳ್ಳೆ ಶಿಕ್ಷಕರು ಬಂದಿದ್ದಾರೆ ನಮ್ಮ ಮಕ್ಕಳನ್ನ ಉದ್ಧಾರ ಮಾಡ್ತಾರೆ ಪರವಾಗಿಲ್ಲ ಇಂಗ್ಲಿಷ್ ಮೀಡಿಯಂ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿ ಇದನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಏನಾದರೂ ನನ್ನ ವ್ಯತ್ಯಾಸಗಳಾಗ್ಬೋದು ತಪ್ಪುಗಳೇನಾದರೂ ಮಾತಾಡಿದರೆ ನನ್ನನ್ನು ಕ್ಷಮಿಸಬೇಕು ದಯವಿಟ್ಟು ನಾನು ನನ್ನ ಶಿರಸನ್ನು ನಿಮ್ಮ ಪಾದಗಳಿಗೆ ಅರ್ಪಣೆ ಮಾಡಿ
ನಮಸ್ಕರಿಸ್ತಾ ನನ್ಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಚಾರ ಹಿಂಗ್ ಮಾಡ್ಬಿಟ್ರಲ್ಲ ಅಂತೇಳಿ ರೆಪ್ಯುಟೇಷನ್ ಕ್ಯಾನ್ಸಲ್ ಮಾಡಿ ನಮ್ಮ ಸ್ಕೂಲ್ ಕಳಿಸಿದ್ರು. ಅವ್ರ ಮುಂದೆ ನಾವು ಇಂಡಿಪೆಂಡೆನ್ಸ್ ಡೇ ಮಾಡಿದ್ವಿ. ಸೊ ಅದು ನಮ್ಮ ಸಾಧನೆ, ಒಂದು ಲೆಕ್ಕಾಚಾರಕ್ಕೆ. ಓಲ್ಡ್ ಸ್ಟೂಡೆಂಟ್ಸ್ ಕಡೆಯಿಂದ ತಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಕೋದಂಡರಾಮಯ್ಯ ಸರ್ ಅವರಿಗೆ ಗುರು ಸನ್ಮಾನ.